ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಕಾಂಗ್ರೆಸ್ಗೆ ಹೋಟ್ ಹಾಕೋದು ನಿಜಕ್ಕೂ ನಿಷ್ಠೆಗೋಸ್ಕರನಾ ಅನ್ನುವಂಥ ಪ್ರಶ್ನೆ ಈಗ KN ರಾಜಣ್ಣ ಅವರು ಇದಕ್ಕೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಥವಾ ಬೇರೆ ಏನಾದರೂ ಆಯ್ಕೆ ಇದೆಯಾ ಅನ್ನುವಂಥ ಕಾರಣಕ್ಕೆ ಹಾಕ್ತಾರಾ ಅನ್ನುವಂಥ ಪ್ರಶ್ನೆಗೆ ಇವತ್ತು KN ರಾಜಣ್ಣ ಅವರು ಒಂದು ಟ್ವೀಟ್ ಅನ್ನು ಮಾಡಿರುವಂಥದ್ದು. ಮುಸ್ಲಿಮರು ಕಾಂಗ್ರೆಸ್ಗೆ ಯಾಕೆ ಹೋಟ್ ಹಾಕ್ತಾರೆ ಕಾರಣವನ್ನ ಸಂಪೂರ್ಣವಾಗಿ ವಿವರಿಸಿದ ಹಿರಿಯ ಕಾಂಗ್ರೆಸ್ನ ನಾಯಕ KN ರಾಜಣ್ಣ. ಪ್ರಿಯ ವೀಕ್ಷಕರೇ, ಮುಸ್ಲಿಮರು ಯಾವ ಕಾರಣಕ್ಕಾಗಿ ಕಳೆದ ಹಲವು ದಶಕಗಳಿಂದ ಕಾಂಗ್ರೆಸ್ ಪಾರ್ಟಿಗೆ ಹೋಟ್ ಹಾಕ್ತಾರೆ ಎನ್ನುವುದಕ್ಕೆ ಈಗ ಹಿರಿಯ ಕಾಂಗ್ರೆಸ್ನ KN ರಾಜಣ್ಣ ಎಲ್ಲ ಸಂಪೂರ್ಣವಾಗಿ ಇದಕ್ಕೆ ವಿವರಿಸಿದ್ದಾರೆ. ಮಾಜಿ ಸಹಕಾರ ಸಚಿವ ಈ ಹೇಳಿಕೆ ಈಗ ಕಾಂಗ್ರೆಸ್ಗೆ ಒಂಥರ ಇರುಸು ಮುರುಸು ತಂದಂತಾಗಿದೆ, ತಳಮಳವನ್ನು ತಂದಂತಾಗಿದೆ. ಪ್ರಿಯ ವೀಕ್ಷಕರೇ, ಕಳೆದ ಹಲವು ವರ್ಷಗಳಿಂದ ಮುಸ್ಲಿಮರು ಯಾಕೆ ಕಾಂಗ್ರೆಸ್ ಪಾರ್ಟಿಗೆ ಪ್ರಮುಖವಾಗಿ ಮತವನ್ನು ಹೋಟನ್ನು ಚಲಾಯಿಸ್ತಾ ಇರ್ತಾರೆ ಅನ್ನುವುದಕ್ಕೆ ಈಗ ಏನು ಹಿರಿಯ ಕಾಂಗ್ರೆಸ್ನ ನಾಯಕ ಮಾಜಿ ಒಂದು ಸಹಕಾರ ಸಚಿವರು ಆಗಿರುವಂತಹ KN ರಾಜಣ್ಣ ಅವರು ಕೆಲವೊಂದು ಕಾರಣಗಳನ್ನು ಇವತ್ತು ವಿವರಿಸಿದ್ದಾರೆ. ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಇರುಸು ಮುರುಸು ತರುವಂತಹ ಸಾಧ್ಯತೆ ಹೆಚ್ಚಿಗೆ ಇದೆ ಅಂತಲೇ ಹೇಳಬಹುದು. ಏನು ಮುಸ್ಲಿಮರು ಅವರ ಮನೋಭಾವ ಹೇಗಿದೆ ಅಂತಂತಂದರೆ BJPಯನ್ನು ಸೋಲಿಸಬೇಕು ಎನ್ನುವ ಕಾರಣಕ್ಕಾಗಿಯೇ ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾರೆ, ಹೋಟನ್ನು ಚಲಾಯಿಸ್ತಾರೆ. ಮುಸ್ಲಿಮರು ಅವರು ಕಾಂಗ್ರೆಸ್ ಗೆಲ್ಲಬೇಕೇ ಹೊರತು ಅನ್ನೋದಕ್ಕೋಸ್ಕರ ಹೋಟ್ ಹಾಕ್ತಾರೆ, ಆ ಪಾರ್ಟಿಗೆ ಮತವನ್ನು ಚಲಾಯಿಸ್ತಾರೆ ಎಂದು KN ರಾಜಣ್ಣ ಇವತ್ತು ಹೇಳಿದ್ದಾರೆ. ಇದೇ ಬಾರಿ ಕರ್ನಾಟಕ ಮಾತ್ರವಲ್ಲದ ದೇಶಾದ್ಯಂತ ಇದು ಒಂದು ಪ್ಯಾಟರ್ನ್, ಇದೇ ಒಂದು ವೇ ಅಂತ ಹೇಳಿದ್ದಾರೆ. ಈ ಒಂದು ಕರ್ನಾಟಕದ ಮಾತ್ರವಲ್ಲ, ಇಡೀ ನಮ್ಮ ಭಾರತ ದೇಶಾದ್ಯಂತ ಮುಸ್ಲಿಮರು ಈ ಒಂದು ಪ್ಯಾಟರ್ನಿಗೋಸ್ಕರ ಈ ಒಂದು ಹೋಟನ್ನು ಹಾಕ್ತಾರೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸ್ತಾರೆ. ಇದೇ ಉದ್ದೇಶಕ್ಕೆ BJPಯನ್ನು ಸೋಲಿಸಬೇಕು ಅಥವಾ BJP ಅಭ್ಯರ್ಥಿಗೆ ಮತ ಹಾಕಬಾರ್ದು ಎನ್ನುವುದಕ್ಕೆ KN ರಾಜಣ್ಣ ಅವರು ಈ ಹೇಳಿಕೆಯಿಂದ ಇವತ್ತು ಕೊಟ್ಟಿರುವಂಥದ್ದು. ರಾಜಣ್ಣ ಅವರ ಈ ಹೇಳಿಕೆಯನ್ನು ಮುಂದಿಟ್ಟುಕೊಂಡು ಇವರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ಬಟ್ಕೊಂಡು BJPಯ ವಿಪಕ್ಷ ನಾಯಕರಾಗಿರುವಂತಹ R ಅಶೋಕ್ ಅವರು ಮತ್ತು ಟ್ವೀಟನ್ನು ಇವತ್ತು ಮಾಡಿದ್ದಾರೆ. ಇದು ಕರ್ನಾಟಕದ ನಮ್ಮ ದೇಶದ ರಾಜಕಾರಣದ ಅತ್ಯಂತ ದೊಡ್ಡ ದುರಂತ. ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿರುದ್ಧ ರಾಜಣ್ಣ ಅವರು ಮಾಜಿ ಒಂದು ಸಹಕಾರ ಸಚಿವ ಮತ್ತು ಹಾಸನ ಜಿಲ್ಲೆಯ ಮಾಜಿ ಒಂದು ಉಸ್ತುವಾರಿ ಸಚಿವರಾಗಿದ್ದಂಥವರು KN ರಾಜಣ್ಣ ಅವರು ಸತತ ಈ ಎಲ್ಲ ಟೀಕೆಗಳನ್ನು ಮಾಡ್ಕೊಂಡು ಬಂದರು. ಇನ್ನು ರಾಹುಲ್ ಗಾಂಧಿ ಅವರು ಈ ಒಂದು ಮತಗಳ್ಳತನದ ಹೋಟ್ ಚೋರಿ ನಾಟಕವನ್ನು ಒಂದು ಸುಳ್ಳನ್ನು ಬಯಲು ಮಾಡಿದ ಒಂದು ಸಚಿವ KN ರಾಜಣ್ಣ, ಮಾಜಿ ಸಚಿವ KN ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದ ಹೋಟ್ ಬ್ಯಾಂಕಿಗೆ ರಾಜಕಾರಣವರು ಮುಸ್ಲಿಂ ತುಷ್ಟೀಕರಣದ ಬಗ್ಗೆ ಮತ್ತೊಂದು ಸತ್ಯವನ್ನು ಈಗ ನುಡಿದಿದ್ದಾರೆ. ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕ್ತಾರೆ, ಯಾಕೆ ಹೋಟ್ ಹಾಕ್ತಾರೆ ಎಂಬುದಕ್ಕೆ R ಅಶೋಕ್ ಅವರು ಮತ್ತೆ ಟ್ವೀಟನ್ನು ಇವತ್ತು ಮಾಡಿದ್ದಾರೆ. BJPಯನ್ನು ಸೋಲಿಸೋಕ್ಕೋಸ್ಕರ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಹೋಟ್ ಹಾಕ್ತಾರೆ ಹೊರತು ಕಾಂಗ್ರೆಸ್ ಪಕ್ಷವನ್ನು ಒಂದು ಗೆಲ್ಲಿಸೋಕೋ ಹೋಟ್ ಹಾಕೋದಿಲ್ಲ. ಮುಸ್ಲಿಮರಿಗೆ ಬೇರೆ ಆಯ್ಕೆ ಇಲ್ಲ, ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಟ್ ಹಾಕ್ತಾರೆ ಅಂತ R ಅಶೋಕ್ KN ರಾಜಣ್ಣ ನೀಡಿದ್ದ ಹೇಳಿಕೆಗೆ ಟ್ವೀಟ್ನಲ್ಲಿ ಮತ್ತೆ ಅವರು ಕೂಡ ಬರೆದುಕೊಂಡಿರುವಂಥದ್ದು. ನಿಮ್ಮ ಈ ಒಂದು ಸತ್ಯವಂತಿಕೆಗೆ ಸಚಿವ ಸ್ಥಾನವನ್ನೇ ಕಳೆದುಕೊಂಡ್ರಿ, ಮಿನಿಸ್ಟರ್ ಗಿರಿ ಸ್ಥಾನವನ್ನೇ ನೀವು ವಂಚಿತರಾದ್ರಿ, ಕಳ್ಕೊಂಡ್ರಿ. ಅದಕ್ಕೆ ಒಂದು ದೊಡ್ಡ ಬೆಲೆಯನ್ನು ತೆಗೆದುಬೇಕಾದಂಥ ಪರಿಸ್ಥಿತಿ ಬಂತು. ಯಾವುದೇ ಮುಲಾಜಿಲ್ಲದೆ ಸತ್ಯವನ್ನು ಹೇಳುವ ನಿಮ್ಮ ಒಂದು ನಿಷ್ಠತೆಗೆ ನಿಜಕ್ಕೂ ಅಭಿನಂದನೆ KN ರಾಜಣ್ಣ ಅವರೇ ಅಂತ. ನಿಮ್ಮಂಥವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನವೂ ಇಲ್ಲ, ಬೆಲೆಯೂ ಇಲ್ಲ, ನಿಜಕ್ಕೂ ಯಾವ ಸ್ಥಾನಮಾನ ಕೊಡೋದಿಲ್ಲ ಎಂದು ಹೈಕಮಾಂಡ್ ಗುಲಾಮಗಿರಿಗೆ ಮಾತ್ರ ಈ ಕಾಂಗ್ರೆಸ್ ಪಕ್ಷ ಉಳಿಗಾಲ ಸ್ಥಾನಮಾನ ಎಂದು ಈಗ R ಅಶೋಕ್ ಟ್ವೀಟ್ನಲ್ಲಿ ಮತ್ತೆ ಉಲ್ಲೇಖಿಸಿದ್ದಾರೆ. ಇನ್ನು ಈ ಕಹಿ ಕಷಾಯದ ಅಥವಾ ಕಹಿ ಇರುವಂತಹ ಒಂದು ಏನು ತರಕಾರಿ ಇರ್ತಾವಲ್ಲ, ಅವು ತಿಂದಾಗ ಮಾತ್ರ ಕಹಿ ಇರ್ತದೆ, ಆದರೆ ಅದು ಆರೋಗ್ಯಕ್ಕೆ ಬಹಳ ಉತ್ತಮ, ಆರೋಗ್ಯಕ್ಕೆ ಹೆಲ್ತಿಗೆ ಬಹಳ ಒಳ್ಳೆಯದು ಅಂತ. ಅದೇ ರೀತಿಯಾಗಿ ನಿಮ್ಮ ಒಂದು ಸತ್ಯದ ಮಾತು ಕೆಲವರಿಗೆ ಒಂದು ಕಹಿ ಅನಿಸಬಹುದು, ಆದರೆ ಅವರಿಗೋಸ್ಕರ ನೀವು ಬದಲಾಗೋದಿಲ್ಲ. ಹಾಗಾಗಿ ಅವರು ಬದಲಾಗಬೇಕ ಎಂದು ಈಗ ಪರೋಕ್ಷವಾಗಿ ಇನ್ನೊಂದು ಬಣದ ನಾಯಕರನ್ನ ಉದ್ದೇಶಿಸಿ ರಾಜಣ್ಣ ಅವರು ಹೇಳಿದರು.
ಕಾಂಗ್ರೆಸ್ಸಿನ ಹಿರಿಯ ನಾಯಕ KN ರಾಜಣ್ಣ ಅವರು ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಪೊಲಿಟಿಕಲಿ ಇದು ಒಂದು ಹೊಸ ಚರ್ಚೆಯನ್ನು ಮತ್ತೆ ಹುಟ್ಟು ಹಾಕಿದೆ ಅಂತ ಹೇಳ್ಬೋದು. ಮುಸ್ಲಿಮರು ಕಾಂಗ್ರೆಸ್ ಮತ ಹಾಕೋದು ಪಕ್ಷಕ್ಕೆ ಪ್ರೀತಿಯಿಂದಲ್ಲ, ಬೇರೆ ಆಯ್ಕೆ ಇಲ್ಲದೆ ಅವರು ಯಾವುದೇ ಇಲ್ಲದ ಕಾರಣದಿಂದ ಈ ಒಂದು ಮತವನ್ನು ಕಾಂಗ್ರೆಸ್ಗೆ ಮತದಾರರು ತಂತ್ರದ ಮೂಲ ಪ್ರಶ್ನೆಯನ್ನು ಎತ್ತಿದ್ದಾರೆ. ಬಿಜೆಪಿಯನ್ನು ಸೋಲಿಸಬೇಕು ಅನ್ನೋ ಒಂದು ಮನೋಭಾವ ಅವರ ಮತದ ಆಧಾರ ಎಂದು KN ರಾಜಣ್ಣ ಹೇಳಿರುವುದಾಗಿ ಹೈಕಮಾಂಡ್ಗೆ ಈಗ ತಲೆನೋವನ್ನು ತಂದಿರುವಂಥದ್ದು. ರಾಜಕೀಯದಲ್ಲಿ ಸತ್ಯದ ಮಾತು ಕೆಲವೊಮ್ಮೆ ಒಂದು ಸ್ಲೈಟ್ ಕಹಿ ಅನಿಸ್ಬೋದು, ಆದರೆ ಅದು ಎಲ್ಲ ವಿಚಾರಕ್ಕೆ ಒಂದು ದಾರಿಯನ್ನು ತೋರ್ತದೆ ಹೊರತು ರಾಜಣ್ಣ ಅವರ ಮಾತು ಕಾಂಗ್ರೆಸ್ ಒಂದು ಒಳಚಂಡಿನಲ್ಲಿ ಒಂದು ಹೊಸ ಅಲೆಯನ್ನೇ ಎಬ್ಬಿಸ್ಬೋದು. ಇನ್ನು ಹೊಸ ಚರ್ಚೆ, ಹೊಸ ಗ್ರಾಸಕ್ಕೆ ಈಗಾಗಲೇ ಹುಟ್ಟಾಕಿರುವಂಥದ್ದು. ಇದು ಸತ್ಯ ಮತ್ತು ಇನ್ನೊಂದು ರಾಜಕೀಯ ಒಂದು ಸವೀಕರಣಕ್ಕಾಗಿ ಮುಂದೆ ನಡೆಯಲಿದೆ ಅನ್ನೋ ಕೆಲವು ವಿಷಯಗಳು ಈಗಾಗಲೇ ಗರಿಗೆದರಿವೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇದ್ದೀವಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.